ಸ್ಟ್ರಾಂಗ್ ಬೇಸ್ ಇರ್ತಕ್ಕಂಥ ಇಲ್ಲಿ 1,80,00,000 ಮೆಂಬರ್ಶಿಪ್ ಆಗಲೇಬೇಕು ಅಂತ ಹೇಳಿದ್ದಾರೆ. ಈಗ ನನಗೆ ತಿಳಿದ ಮಟ್ಟಿಗೆ ಗುಲ್ಬರ್ಗಾದಲ್ಲಿ ಗ್ರಾಮೀಣ ಕ್ಷೇತ್ರ ಬಹಳ ಹೆಚ್ಚಿನ ಸದಸ್ಯರನ್ನು ಹೊಂದಿದೆ ಅಂತೇಳಿ ನಾನು ಕೇಳಿದ್ದೇನೆ. ಅಂದ್ರೆ ನೀವು ಮಾಡ್ತಾ ಇದ್ದೀರಿ ಅಂದ್ರೆ ಅಷ್ಟು ಸಾಲದು. ನನ್ನ ಪ್ರಕಾರ ಇಲ್ಲಿ ಜನಸಂಖ್ಯೆನೂ ಇದೆ. ನೀವೆಲ್ಲ ಮನಸ್ಸು ಮಾಡಿದ್ರೆ 1,00,000 ಮೆಂಬರ್ಶಿಪ್ ಅನ್ನ ನೀವು ಮಾಡಬಹುದು. ಇನ್ನೂ 1 ತಿಂಗಳು ಟೈಮ್ ಇದೆ ಅಲ್ಲ? 25 ದಿವಸ ಇನ್ನ ಟೈಮ್ ಇದೆ ಅಂತ ಹೇಳಿದ್ದಾರೆ. 9 ದಿವಸ ಇನ್ನು 9 ದಿವಸ. ಈಗ ಎಷ್ಟು ಮಾಡಿದಾರೋ ನನ್ನ ಟೋಟಲ್ 15 ಆಗಿದೆ. ಇನ್ನ 85,000 8 ದಿನದಲ್ಲಿ ಮಾಡಬೇಕು ಅಂದ್ರೆ 12,000 ಪ್ರತಿ ದಿವಸ 12,000 ಮೆಂಬರ್ಶಿಪ್ ಆಗ್ಬೇಕು. ನೀವು ಮನಸ್ಸು ಮಾಡಿದ್ರೆ ಅದಕ್ಕೆ ಅಷ್ಟೇ ಅಲ್ಲ, ಅದೇನೇನೂ ಅಲ್ಲ. ನಾನು ನಿಮ್ಮಲ್ಲಿ ಮನವಿ ಮಾಡೋದೇನೆಂದ್ರೆ ಇವತ್ತಿನಿಂದ ನೀವು ನಿಮ್ಮ ಹಳ್ಳಿ ಕಡೆ ಹೋಗ್ರಿ. ಹೋದ ತಕ್ಷಣ ನೀವು ಹೇಳಬೇಕು, ಈಗ ನೀವು ಯಾರ್ಯಾರು ಎಲ್ಲರೂ ಮೆಂಬರ್ಶಿಪ್ ಆಗಿರೋರು ಯಾರಿದ್ದೀರಿ, ಆಗದೆ ಇರೋರು ಯಾರು ಅಂತ ಕೈ ಮಾಡಿದ್ದಾರೆ. ಇಲ್ಲಿರೋರು ಇನ್ನೂ ಆಗದೆ ಇಲ್ಲ, ಅದೇನು ತಪ್ಪೇನಿಲ್ಲ, ತಪ್ಪೇನು ಅಲ್ಲ. ಆಗಿಲ್ಲ ಅಂತಂದ್ರೆ ಯಾರು ಅಂತ ಕೈ ಮಾಡಿದ್ದಾರೆ. ನಾನೇನೋ ಒಂದು ಹೇಳೋದಿದೆ, ಎಲ್ಲ ಆಗಿದ್ದಾರೆ. 100+ ಯಾರು ಮಾಡ್ಯಾರ ಅವ್ರ ಕೈ ಎತ್ತಿ. ಓಕೆ, 100+ ಯಾರ್ಯಾರು ಮಾಡಿದ್ದೀರಿ ಕೈ ಎತ್ತಿ. ಇವ್ರು 2,000 ಮಾಡಿದ್ದಾರೆ. ಅದಿರ್ಲಿ, ಈಗ ಯಾರು 100 ಮಾಡಿದ್ರು ಅವ್ರು 1,000 ಬರ್ಬೇಕು. ಯಾರು 100 ರೀಚ್ ಆಗಿಲ್ವೋ ಅವ್ರಿಗೆ ಮಿನಿಮಮ್ 500 ಮಾಡಲೇಬೇಕು. ನೀವು ಮಾಡಬೇಕು, ಮತ್ತೆ ಮಾಡಿಸ್ಬೇಕು. ಈ ಕೆಲಸವನ್ನು ಮಾಡಿ. ಈಗ ಭವಿಷ್ಯದ ಉತ್ತರದಲ್ಲಿ ಅಷ್ಟು ಮಾಡಕ್ ಆಗೋದಿಲ್ಲ, ಕಡಿಮೆ. ಕಾರಣ ಬೇರೆ ನಿಮ್ಗೆ ಗೊತ್ತಿದೆ. ದಕ್ಷಿಣದಲ್ಲಿ ಅಪ್ಪು ಪಾಟೀಲ್ರು ಬಹಳ ಚೆನ್ನಾಗಿ ಮಾಡ್ತಿದ್ದಾರೆ. ಈಗಾಗಲೇ ಟೆಂಟಲ್ಲಿ ಹಾಕೊಂಡು ಮಾಡ್ತಿದ್ರು, ನಾವು ಹೋಗಿ ಬಂದಿದ್ದೀವಿ. ಈಗ ನೀವು ಮನಸ್ಸು ಮಾಡಿದ್ರೆ ಈಗ ನೀವು 1,00,000 ಮಾಡಲೇಬೇಕು. ಪಾಟೀಲ್ರು ಕೂಡ ಮಾಡ್ತಾ ಇದ್ದಾರೆ. ಹೀಗೆ ಇಲ್ಲಿ ನಾವು ಎಷ್ಟು ಹೆಚ್ಚು ಸಂಖ್ಯೆ ಮಾಡ್ತೇವೋ ಅದು ನಮಗೆ ಕ್ರೆಡಿಟ್ ಬರ್ತದೆ. ನಿಮ್ಮ ಶಾಸಕರಿಗೂ ಕೂಡ ಒಳ್ಳೆಯ ಹೆಸರು ಬರ್ತದೆ. ನೀವು ಅವ್ರಿಗೆ ಹೆಸರು ತರಬೇಕು ಬೇಡ? ಹಾಗಿದ್ರೆ ಇದನ್ನು ಮಾಡಬೇಕು. ಎಲ್ಲರೂ ಚೆನ್ನಾಗಿ ಮಾಡ್ರಿ. ನಾನು ಇನ್ನೊಂದ್ಸಾರಿ ಮೋಸ್ಟ್ಲಿ ಮುಂದಿನ ತಿಂಗಳು ಬರ್ತೀನಿ, ಅವಾಗ ನೋಡ್ತೀನಿ ಉತ್ತರನ, ದಕ್ಷಿಣನ, ಗ್ರಾಮೀಣ ಯೋಚನೆ ಮಾಡೋಣ. ಅವಾಗ ನನಗೆ ಬರ್ಮಾಡ್ಕೊಂಡಿದ್ದಕ್ಕೆ ಅದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ವಂದನೆ.